ಗೃಹಲಕ್ಷ್ಮಿ ಹಣ ಜಮಾ ಹೌದು 100% ಹೌದು ಸ್ನೇಹಿತರೆ ಇವತ್ತು ಏಪ್ರಿಲ್ 21ನೇ ತಾರೀಕು 100% ಆಗಿ ತುಂಬ ಜನರ ಅಕೌಂಟಿಗೆ ಹಣ ಬಂದಿದೆ. ಈಗ ತುಂಬ ಜನ ಹೇಳ್ತೀರಾ ಇಲ್ಲ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಗೊತ್ತಿದೆ, ನಯಾ ಪೈಸೆ ಕೂಡ ಬಂದಿಲ್ಲ ಅಂತ ಹೇಳ್ತೀರಾ. ಹಾಗಾದರೆ ಯಾರಿಗೆ ಹಣ ಜಮೆ ಆಗಿದೆ, ಏನು ಕತೆ, ಕಂಪ್ಲೀಟ್ ಆಗಿರುವಂಥ ಪ್ರತಿಯೊಂದು ಎಕ್ಸ್ಪ್ಲನೇಷನನ್ನು ಈ ಒಂದು ವಿಡಿಯೋದ ಮೂಲಕ ಕೊಡ್ತಾ ಹೋಗ್ತೀನಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನ ಕಮೆಂಟ್ ಮಾಡ್ತೀರಾ, ಹೀಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ ಅಂದರೆ ನಿಮ್ಮ ಅನಿಸಿಕೆ ತುಂಬ ಜನ ಇಲ್ಲಿ ಕಮೆಂಟ್ ಮಾಡ್ತಿರುವಂಥ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಇಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಸರ್ಕಾರ ಏನು ಇಲ್ಲಿ ಮಾಡ್ತಾ ಇದೆ, ಅಥವಾ ಸರ್ಕಾರ ಇಲ್ಲಿ ಏನು ಪೇ ಮಾಡ್ತಾ ಇದೆ, ಅಥವಾ ಸರ್ಕಾರದಿಂದ ಇಲ್ಲಿ ಹಣ ಹಾಕ್ಲಿಕ್ಕೆ ಆಗುತ್ತಾ, ಅಥವಾ ಏನು ಕತೆ. ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ತಿಳ್ಕೊಳ್ಳೋದೇನಂತಂದರೆ ಬಿಡುಗರು ಇದು ಸರ್ಕಾರ ಕೈಯಲ್ಲಿ ಆಗಲ್ಲ ಬಿಡುಗರು ಅಂತ ಹೇಳ್ತೀರಾ. ಇಲ್ಲ, ಖಂಡಿತವಾಗ್ಲೂ ಸರ್ಕಾರ ಇಲ್ಲಿ ನಿಮಗೆ ಟ್ರೈ ಮಾಡ್ತಾ ಇರುವಂಥದ್ದೇ ಹಣ ಹಾಕಲಿಕ್ಕೆ. ಹೌದು, ತುಂಬ ಜನ ಹೇಳಿದ ತಕ್ಷಣ ಹೇಳ್ತೀರಾ ಎಲ್ಲಿ ಹಣ ಎಲ್ಲಿ ಹಾಕ್ತಾ ಇದೆ, ಸರ್ಕಾರ ನಯಾ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ, ಇಲ್ಲಿ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆ ಹಿಂಗೆ ಅಂತ ಹೇಳ್ತೀರಾ ನೀವು ಅಂತ ಹೇಳ್ತೀರಾ. ನೋಡಿ, ಸರ್ಕಾರ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹೌದು, ತುಂಬ ಜನ ಕೇಳಿಸ್ಕೊಂಡಾಗ ಶಾಕ್ ಆಗ್ತೀರಾ, ತುಂಬ ಜನರಿಗೆ ಶಾಕ್ ಆಗುತ್ತೆ. ಹೌದು, ಖಂಡಿತವಾಗ್ಲೂ ಹೌದು. ಯಾಕಂತಂದರೆ ತುಂಬ ಜನ ಶಾಕ್ ಆಗಿಬಿಡ್ತೀರಾ. ಹೌದಾ, ಸರ್ಕಾರ ಹಣ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದೆ, ನಮ್ಗೆ ಗೊತ್ತೇ ಇಲ್ವಲ್ಲ ಸರ್ ಅಂತ ಹೇಳ್ತೀರಾ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ, ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆಯಾ, ಅಥವಾ ಒಟ್ಟೊಟ್ಟು ನಮಗೆ ಸುಳ್ಳು ಹೇಳ್ತಾ ಇದೆಯಾ, ಅಥವಾ ಏನು ಕತೆ ಅನ್ನುವಂಥದ್ದು ಒಂದಿಷ್ಟು ಜನರ ಚಿಂತೆ ಅಲ್ವಾ. ಹಾಗಾದರೆ ನಾನು ನಿಮ್ಗೆ ಅದನ್ನೇ ಬಿಡಿಸಿ ಹೇಳ್ತೀನಿ. ನಾನು ಅಂದರೆ ಒಂದಿಷ್ಟು ಎಕ್ಸ್ಪ್ಲೈನ್ ಕೊಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲಿ ಸರ್ಕಾರ ಈಗ ಎಲ್ರಿಗೂ ಹಣ ಹಾಕ್ಲಿಕ್ಕೆ ಹೋಗ್ತಾ ಇದೆ. ಈಗ ನೀವು ಯೋಚನೆ ಮಾಡಿ, ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರಂತ. ಕೋಟಿಗಟ್ಟಲೆ ಜನ ಇದ್ದಾರೆ, ಹೌದಲ್ವಾ. ಕೋಟಿಗಟ್ಟಲೆ ಜನ ಇರುವಾಗ ಒಬ್ಬೊಬ್ಬರಿಗೆ ಒಂದೇ ರೀತಿಯಲ್ಲಿ ಹಾಕ್ಲಿಕ್ಕಾಗತ್ತಾ? ಇಲ್ಲ, ಎಲ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಹಾಕ್ಬೇಕು. ಹೇಗಂತಂದರೆ ಇಲ್ಲಿ ನೀವು ಒಂದು KYC ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ತೀರಾ. ಅಪ್ಡೇಟ್ಗಳು ಸರಿಯಾಗಿಲ್ಲ ಅಂದ ತಕ್ಷಣ ಏನು ಮಾಡಬೇಕು? ಈಗ ನಿಮಗೆ ಸರಿಯಾಗಿ ನೀವು ಅಪ್ಡೇಟನ್ನು ಮಾಡಿರುವಂಥ ಸರಿ ಆಗಿಲ್ಲ, ನಿಮ್ಗೆ ಹಣ ಹಾಕ್ಲಿಕ್ಕೆ ಆಗ್ತದೆ? ಇಲ್ಲ. ನಾನು ಅದೇ ಹೇಳುವಂಥದ್ದು, ಸರಿ ಆಧಾರ್ನ ನೋಡಬೇಕು, ಚೆಕ್ ಮಾಡಬೇಕು. ಸರ್ಕಾರ ಇಲ್ಲಿ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಹಣ ಹಾಕಬೇಕಾಗ್ತದೆ. ತುಂಬ ಪ್ರೊಸೀಜರ್ಸ್ ಎಲ್ಲ ಇದೆ. ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ಹೇಳುವಂಥದ್ದು, ಒಂದಿಷ್ಟು ಪ್ರೊಸೀಜರನ್ನು ಸರ್ಕಾರ ಟ್ರೈ ಮಾಡ್ತಾ ಇದೆ ಈಗಲೂ ಕೂಡ. ಆದರೆ ಇಲ್ಲಿ ನಾನು ಹೇಳುವಂಥದ್ದು ಒಂದಿಷ್ಟು ಟೈಮ್ ತಗೊಳುತ್ತೆ. ಈಗ ಒಂದೇ ಬಾರಿಗೆ ಹಾಕ್ಲಿಕ್ಕಾಗಲ್ಲ, ಅಥವಾ ಒಂದೇ ಸಾರಿ ಇಲ್ಲಿ ಹಣ ಹಾಕ್ಲಿಕ್ಕೆ ಪಟ್ಟು ಹಾಕ್ಬಿಡುವಂಥ ಅದಾಗಲ್ಲ. ಹಾಗಾಗಿ ಟೈಮ್ ಕೊಡಬೇಕಾಗ್ತದೆ. ನಾವೀಗ ಹಣ ಹಾಕಲೇಬೇಕು ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಹೋಗಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳುವಂಥದ್ದು. ಹಾಗಾಗಿ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಹೊರಟಿರುವಂಥದ್ದು, ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕಂತಂದ್ರೆ ತುಂಬ ಜನ ಅದು ಮಾಡ್ತಾ ಇಲ್ಲ. ದಯವಿಟ್ಟು ಮಾಡ್ಕೊಳ್ಳಿ ಅದನ್ನೆಲ್ಲ. ನಿಮಗೆ ಈಗ ಗೊತ್ತಾಗಲ್ಲ, ನೀವು ದಯವಿಟ್ಟು ಹೇಳ್ತೀನಲ್ಲ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಅದೇ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಂತ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಪ್ರತಿಯೊಬ್ಬರಿಗೆ ಹೇಳ್ತೀನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ರತಿಯೊಂದು ಅಪ್ಡೇಟ್ಗಳನ್ನು ಕಂಪಲ್ಸರಿಯಾಗಿ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಇದಾದ ಮೇಲೆ ತುಂಬ ಜನರು ನಾನು ಹೇಳ್ತಾ ಇರುವಂಥದ್ದು, ತುಂಬ ಜನ ಕೇಳಿದ್ರು ನನ್ನ ಹತ್ರ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಸರ್, ನಾವು ಏನು ಮಾಡುವಂಥದ್ದು ಸರ್ ಅಂತ ಹೇಳ್ತೇವೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಟೈಮ್ ಬರಬೇಕು, ಎಲ್ಲದೂ ಕೂಡ ಟೈಮ್ ಬರಬೇಕು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಒಂದೊಳ್ಳೆ ಹಣವನ್ನು ಮಾಡಬಹುದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು, ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ರಿಗೂ ಆಗುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಒಂದಿಷ್ಟು ಜನ ಹೇಳ್ತಾರೆ, ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ, ಖಂಡಿತವಾಗ್ಲೂ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು, ನೀವು ಜಸ್ಟ್ ಯೋಚನೆ ಮಾಡಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೆಕ್ಸ್ಟ್ ಇನ್ನೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಖಂಡಿತವಾಗ್ಲೂ 100% ಹಣ ಜಮೆ ಆಗುತ್ತೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬಳ್ಳಾರಿ, ಬೀದರ್. ಇದಾದಮೇಲೆ ನಿಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಹೇಳುವಂಥದ್ದು, ಒಂದಿಷ್ಟು ಜನ ವಿಡಿಯೋವನ್ನು ಮಿಸ್ ಮಾಡ್ತೀರಾ,
ಮಧ್ಯದಲ್ಲೇ ನೋಡ್ತೀರಾ ಹಾಗೆ ಹೋಗಿಬಿಡ್ತೀರಾ, ಆ ರೀತಿ ಮಾಡಿದರೆ ಆಗಲ್ಲ. ಆ್ಯಂಡ್ ಅದಾದಮೇಲೆ ನಿಮಗೆ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ. ಆದರೆ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಏನು ಹೇಳಿದೆ ಅದೆಲ್ಲ 100% ಆಗಿ ಖಂಡಿತವಾಗ್ಲೂ ಬರುವಂಥ ಜಿಲ್ಲೆಗಳು. ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಅದಾದಮೇಲೆ ನಿಮಗೆ ಇಲ್ಲಿ ಮಂಡ್ಯ, ತುಮಕೂರು, ರಾಯಚೂರು, ವಿಜಯಪುರ, ವಿಜಯನಗರ, ಹುಬ್ಬಳ್ಳಿ, ಧಾರವಾಡ, ದಕ್ಷಿಣ ಕನ್ನಡ, ಗದಗ, ಯಾದಗಿರಿ, ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಬೀದರ್, ಐ ಥಿಂಕ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ವಾಟೆವರ್ ಪ್ರತಿ ಒಂದು ಜಿಲ್ಲೆಗೂ ಇಲ್ಲಿ ಸರ್ಕಾರ ಯಾರಿಗೂ ಕೂಡ ಇಲ್ಲಿ ಹಣ ಹಾಕಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ. 100% ಆಗಿ ಹಣ ಹಾಕ್ತಾಯಿದೆ ಸರ್ಕಾರ. ಆ್ಯಂಡ್ ಹಣ ಇಲ್ಲಿ ಸರ್ಕಾರ ಪೇ ಮಾಡ್ತಾ ಇದೆ. ಅಂದರೆ ನಮಗೆ ಹಣ ಅಂದರೆ ಹಾಕೋಕ್ಕಾಗ್ತಾ ಇಲ್ಲ, ಹಣ ಬಂದಿಲ್ಲ ಅಂತ ಏನೂ ಕೂಡ ಹೇಳಿಲ್ಲ ಸರ್ಕಾರ. ಹಣ ಜಮೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಮೇಯ್ನಾಗಿ ಹೇಳಬೇಕಂದ್ರೆ ಹಣ ಜಮೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ನಮ್ಗೆ ನಾವು ಹಣ ಮಾಡಬೇಕು, ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದೇ ಎಲ್ಲರೂ ಕೂಡ ಹೇಳೋದು. ಆದರೆ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಈಸಿಲಿ ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಈಸಿಲಿ ನೀವು ಏನಿಲ್ಲದೇನೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಒಂದು ಒಳ್ಳೊಳ್ಳೆ ಸ್ಕೀಮ್ಗಳಿಂದ ನೀವು ಒಂದೊಳ್ಳೆ ಹಣವನ್ನು ಮಾಡ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಆ್ಯಂಡ್ ಎಲ್ಲರೂ ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಈಗ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಹಾಗೆ ಹಿಂಗೆ ಅದಂತ ಇಲ್ಲ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಆಗಲ್ಲ, ನಮಗೆ ಬರಲ್ಲ, ನಮ್ಗೆ ಹಂಗಾಗತ್ತೆ ಅದೆಲ್ಲ ಏನಿಲ್ಲ. 100% ಆಗಿ ಎಲ್ಲರೂ ಕೂಡ ಪಡ್ಕೊಳ್ಬೋದು. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿಲ್ಲ ಅಂತ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಹಣ ಪಡ್ಕೊಳ್ಬೋದು, ಎಲ್ಲರೂ ಕೂಡ ಹಣವನ್ನು ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು ಆಗಲ್ಲ, ನಮಗೆ ಬರಲ್ಲ ಅನ್ನುವಂಥದ್ದು ಏನು ಕೂಡ ಬೇಡ. ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡ್ತಾ ಹೋಗಿ. ಯಾರಿಗೆ ಹಣ ಜಮೆ ಆಗಿಲ್ಲ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಐ ಥಿಂಕ್ ನಾನು ಹೇಳುವಂಥದ್ದಷ್ಟೇ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆಗುತ್ತೆ, ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ, ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಈಸಿಲಿ ನಾನು ಹೇಳುವಂಥದ್ದಷ್ಟೇ, ನೀವು ಈಸಿಲಿ ರಿಸೀವ್ ಮಾಡ್ಬೋದು ಹಣವನ್ನು. ಆಗಲ್ಲ ಹಂಗಿಂಗಂತ ಏನು ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ರತಿ ಒಂದು ಅಪ್ಡೇಟ್ಗಳನ್ನು ಕೂಡ ನೀವು ಮಾಡ್ತೀರಾ ಅಂತಂದರೆ ಅಂದರೆ ಇನ್ ಡೀಟೇಲ್ ಆಗಿ ಎಟ್ ಪ್ರೆಸೆಂಟಲ್ಲಿ ನಾನು ಹೇಳುವಂಥದ್ದು ಮಾಡ್ತೀರ ಕಂಪ್ಲೀಟಾಗಿ. ಏನಂತಂದರೆ ಜಸ್ಟ್ ಹಿಂಗೆ ಹಂಗಲ್ಲ, ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನಾನು ಈಗಲೇ ಇನ್ ಡೀಟೇಲಾಗಿ ಹೇಳ್ತೀನಿ. ಏನಂತಂದರೆ ಕಂಪ್ಲೀಟಾಗಿ ನೀವು ಅರ್ಧಂಬರ್ಧ ಮಾಡಿಬಿಟ್ಟು ನಮ್ಗೆ ಹಣ ಬಂದಿಲ್ಲ, ನಮಗೆ ಹಣ ಜಮೆ ಆಗಿಲ್ಲ ಅಂತ ಹೇಳಿದರೆ ಅದು ವರ್ಕ್ ಆಗಲ್ಲ. ಹಾಗಾಗಿ ನಾನು ಹೇಳೋದು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ 100% ಆಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈಸಿಲಿ ಹೇಳುವಂಥದ್ದು ಎಲ್ಲರೂ ಕೂಡ ಮಾಡ್ಬೋದು. ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ಹಿಂಗೆ ನೋ. ಪ್ರತಿಯೊಬ್ಬರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಎಸ್, 100% ನೀವು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಮಾಡ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಯಾಕಾಗಲ್ಲ, 100% ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಮಾಡ್ಕೊಳ್ಳಿ, ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಯಾಕೆ ಬಿಡ್ತೀರಾ ಅಂತ ನಾನು ಹೇಳುವಂಥದ್ದು. ಯಾಕಂತಂದರೆ ಒಂದಿಷ್ಟು ಜನ ಹೇಳ್ತಾರೆ ಬೇಡ ಬಿಡುಗರು ಯಾಕೆ ಅಂತ. ಯಾಕೆ ಹೇಳ್ತೀರಾ ಅಂತ ಕೇಳುವಂಥದ್ದು. ಮಾಡಿ, ಯಾವ ರೀತಿ ಅಪ್ಡೇಟ್ಗಳನ್ನ ಮಾಡಿ, ಹಣವನ್ನು ಪಡ್ಕೊಳ್ಳಿ, ಈ ಒಂದು ಸ್ಕೀಮಿಂದ ಹಣವನ್ನು ಪಡ್ಕೊಳ್ಳಿ. ಯಾಕೆ ಬಿಡ್ತೀರಾ? ಯಾಕೆ ನಾನು ಹೇಳುವಂಥದ್ದಷ್ಟೇ, ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡನ್ನು ಇಟ್ಕೊಳ್ಳಿ. ನಾನು ಬಿಡಲ್ಲ, ನಾನು ಹಣವನ್ನು ಪಡ್ಕೊಂಡು ಅದನ್ನು ಯೋಚನೆ ಮಾಡಿ. ಯಾಕೆ ಯೋಚನೆ ಮಾಡ್ತೀರಾ? ಅಯ್ಯೋ ನನ್ನ ಹತ್ರ ಆಗಲ್ಲ ಹಂಗಿಂಗಂತ.
ನಾನು ಹೇಳುವಂಥದ್ದು ಖಂಡಿತವಾಗ್ಲೂ ಯೋಚನೆ ಮಾಡುವ ಏನಂತಂದರೆ ಯೋಚನೆ ಮಾಡುವಂಥ ಲೆವೆಲ್ ಕಮ್ಮಿ ಇದೆ. ನಾನು ಹೇಳುವಂಥದ್ದು ದೊಡ್ಡ ಮಟ್ಟಕ್ಕೆ ಯೋಚನೆ ಮಾಡಿ, ನಂಗೆ ಆಗುತ್ತೆ, ನಾನು ಮಾಡ್ತೀನಿ ಅನ್ನುವಂಥದ್ದು ಇರಲಿ ನಿಮ್ಮ ಮೈಂಡಲ್ಲಿ. ನೀವು ಸಕ್ಸಸ್ ಆಗ್ತೀರಾ. ನಾನು ಹೇಳುವಂಥ ಸಕ್ಸಸ್ ಅನ್ನೋದಕ್ಕಿಂತ ಎಲ್ಲ ಯೋಜನೆಯಲ್ಲೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ತೀರಾ ನಾನು ಹೇಳುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಆಸ್ಟ್ರೋ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಸಿಗೋಣ.